ಹಲೋ ಸ್ನೇಹಿತರೆ, ಇವತ್ತು ನುಗ್ಗೆ ಸೊಪ್ಪು ಉಪ್ಸಾರು ಮಾಡಿ ತೋರಿಸೋಣ ಅಂದ್ಕೊಂಡಿದ್ದೀನಿ. ಮಂಡ್ಯದ ಸೈಡು ಊರಿಂದ ಅಮ್ಮ ನುಗ್ಗೆ ಸೊಪ್ಪು ತೊಗೊಬಂದಿದ್ರು. ತುಂಬ ಫ್ರೆಶ್ ಆಗಿತ್ತು. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಉಪ್ಸಾರು ಹೆಂಗಿರುತ್ತೆ, ಸಪ್ರೇಟ್ ಖಾರ ನಮ್ಮ ಸೈಡ್ ಹೆಂಗೆ ಮಾಡ್ತಾರೆ ಅಂತೇಳಿ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತೆಲ್ಲ ತಿಳಿಸ್ಕೊಡ್ತೀನಿ ಫ್ರೆಂಡ್. ಹಾಗಾದರೆ ಶುರು ಮಾಡೋಣ. ಮಂಡ್ಯದ ಸೈಡ್ ಉಪ್ಸಾರು ತುಂಬ ಟೇಸ್ಟಾಗಿರುತ್ತೆ. ಸಪ್ರೇಟು ಖಾರ ಎಲ್ಲ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್, ಊರಿಂದ ನುಗ್ಗೆ ಸೊಪ್ಪು ಫ್ರೆಶ್ಶು ನುಗ್ಗೆ ಸೊಪ್ಪು ತೊಗೊಂಡಿದ್ದೀವಿ. ಅದಕ್ಕೆ ಸಪ್ರೇಟ್ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಬೇಳೆ ತೊಳೆದಾಕೋತಾ ಇದ್ದೀನಿ. ಹಂಗೆ ಒಂದು 3 ಟೊಮೊಟೊ ಖಾರ ರುಬ್ಕೊಳ್ಳೋಕ್ಕೆ ಹಾಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಳೋಕೆ ಇಟ್ಕೊಬಿಡೋಣ. ಅದು ಚೆನ್ನಾಗಿ ಬೇಯೋವರೆಗೂ ಟೊಮೊಟೊ ಸಿಪ್ಪೆ ಎಲ್ಲ ಸುಟ್ಕೊಂಡು ಖಾರಕ್ಕೆ ಹಾಕ್ಕೋಬೇಕು. ಅದಕ್ಕೆ ಸಿಪ್ಪೆ ಎಲ್ಲ ಇದಾಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಎತ್ಕೊಬಿಡ್ತಾ ಇದ್ದೀನಿ. ಸಪ್ರೇಟು ಖಾರ ರುಬ್ಕೊಳ್ಳೋಕ್ಕೆ ಸಪ್ರೇಟ್ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ಎತ್ತಿಟ್ಕೊಂಡಾದಮೇಲೆ ನೀವು ಸೊಪ್ಪು ತುಂಬಬೇಕು. ಇಲ್ಲಾಂದರೆ ಎರಡು ಇದ್ದರೆ ಅದು ಟೊಮೊಟೊ ಎಲ್ಲ ಬೆಂದು ಕಲಿಸ್ಕೊಬಿಡುತ್ತೆ. ಈಗ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಸೊಪ್ಪು ತುಂಬ್ಕೋತಾ ಇದ್ದೀವಿ. ನಾವು ಊರುಗಳ ಸೈಡ್ ಸೊಪ್ಪು ತುಂಬ್ತೀವಿ ಅಂತಲೇ ಹೇಳೋದು. ಅದಕ್ಕೆ ಸೊಪ್ಪು ತುಂಬ್ಕೋತಾ ಇದ್ದೀನಿ. ಇದನ್ನು ಸೊಪ್ಪು ಹಾಕಿದ್ಮೇಲೆ ಉಪ್ಪು ಹಾಕ್ಬಿಟ್ಟು ಮೇಲ್ಗಡೆ ಮುಚ್ಚಳ ಮುಚ್ಚಬಾರ್ದು. ಮುಚ್ಚಳ ಮುಚ್ಚದೇ ಹಂಗೆ ಬೇಯಿಸ್ಕೋಬೇಕು. ಮುಚ್ಚಳ ಮುಚ್ಚಿ ಏನಾದರೂ ಬೇಯಿಸ್ತೀನಿ ಅಂದರೆ ಸೊಪ್ಪು ನೀವು ಹೆಂಗೆ ಮಾಡ್ತೀನಿ ಅಂದರೂ ಅದು ಕಹಿ ಬಂದ್ಬಿಡುತ್ತೆ. ಇಲ್ಲಿ ನೋಡಿ, ಖಾರ ಸಪ್ರೇಟ್ ಖಾರ ರುಬ್ಬಕ್ಕೆ ನಾನು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿದು ರೋಸ್ಟ್ ಮಾಡಿಕೊಂಡು ಅದಕ್ಕೆ ಬೆಳ್ಳುಳ್ಳಿ ಎಲ್ಲ ಸೇರಿಸಿ ರುಬ್ಕೋಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಊರುಗಳ ಕಡೆ ಆದರೆ ಕೆಂಡದಲ್ಲಿ ಹಾಕೋ ಸುಟ್ಕೋತಿದ್ರು. ಇಲ್ಲಿ ಬೆಂಗಳೂರಲ್ಲಿ ಆ ಸ್ಪೆಷಾಲಿಟಿ ಇಲ್ಲದೆ ಇರೋದ್ರಿಂದ ಹಂಗೆ ರೋಸ್ಟ್ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಏನು ಬೇಯಿಸಿ ಇಟ್ಕೊಂಡಿದ್ದೆ ಆ ಟೊಮೊಟೊನು ಒಳಗಡೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಜೀರಿಗೆ ಹಾಕೋತಾ ಇದ್ದೀನಿ. ಇದಕ್ಕೆ ಮೆಣಸು ಹಾಕೋತಾರೆ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಮ್ಮಿ ತಿನ್ನೋದ್ರಿಂದ ನಾನು ಮೆಣಸು ಸ್ಕಿಪ್ ಮಾಡ್ತೀನಿ. ಮೆಣಸು ಸ್ಕಿಪ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋತಾರೆ. ನನಗೆ ಟೊಮೊಟೊ ಜಾಸ್ತಿ ಹಾಕ್ಕೊಂಡಿದ್ರಿಂದ ಹುಣಸೆಹಣ್ಣು ಸ್ಕಿಪ್ ಮಾಡಿದೆ. ಮತ್ತು ಕೊತ್ತಂಬರಿ ನಮ್ಮ ಮನೆಗೆ ಖಾಲಿಯಾಗಿತ್ತು, ಅದರಿಂದ ಹಾಕ್ಕೊಳ್ಳಿಲ್ಲ. ಸೊಪ್ಪೆಲ್ಲ ಚೆನ್ನಾಗಿ ಬಂದಿದೆ. ಅದನ್ನು ಹಾಕ್ತಾಯಿದ್ದೀವಿ. ಸೋರಿಸ್ಕೊಳ್ಳೋಕ್ಕೆ ಏನು ಚೆನ್ನಾಗಿ ಬೇಯಕ್ಕೆ ಹಾಕಿದ್ವಿ ಅದು ಹಾಕ್ಕೊಂಡು ಅದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಒಂದು 3 ಈರುಳ್ಳಿ ಹೆಚ್ಕೊಂಡು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ ಚೆನ್ನಾಗಿ ರೋಸ್ಟ್ಗೆ ಹಾಕಿದ್ದೀನಿ. ಅದರೊಳಗಡೆ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು ಸ್ನೇಹಿತರೆ. ನಾವು ಎಣ್ಣೆ ಹಾಕಿದ್ದೀವಿ ಅದರೊಳಗಡೆ ಚೆನ್ನಾಗಿ ರೋಸ್ಟ್ ಆದಮೇಲೆ 1-2 ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ, ಪಲ್ಯಕ್ಕೆ. ಅದನ್ನೆಲ್ಲ ಚೆನ್ನಾಗಿ ಸ್ಮಾಲ್ ಪೀಸ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಏನು ಬೇಯಿಸಿ ಸುರ್ಕೊಂಡು ಇಟ್ಕೊಂಡಿರ್ತೀವಿ ಆ ಸೊಪ್ಪನ್ನ ಹಾಕೋತಾ ಇದ್ದೀನಿ. ಇಲ್ಲಿ ಸೊಪ್ಪು ಸಾರು ಎತ್ತಿಟ್ಕೊಂಡಿದ್ದೀನಿ. ಮತ್ತು ಕಾಯಿ ತುರಿ ಹಾಕೋತಾ ಇದ್ದೀನಿ ಮೇಲ್ಗಡೆ. ಇದಕ್ಕೆ 1-2 ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಅವತ್ತು ಗುರುವಾರ ಮಾಡ್ತಿದ್ದರಿಂದ ನಾವು ಗುರುವಾರ ನಾನ್ ವೆಜ್ ತಿನ್ನಲ್ಲ. ಅದರಿಂದ ನಾನೇನು ಹಾಕ್ಕೊಂಡಿಲ್ಲ. ಹಂಗೆ ಬರೀ ಕಾಯಿ ತುರಿ ಏನಿತ್ತು ಅದನ್ನೇ ಹಾಕ್ಕೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಬಿಸಿ ಮುದ್ದೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದ್ರ ಜೊತೆಗೆ ಉಪ್ಸಾರು ಸರ್ವ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಬಸ್ತಿಟ್ಕೊಂಡಿರೋ ಸೊಪ್ಪು ಸಾರು ಏನಿತ್ತು ಹಾಕ್ಕೊಂಡು ಪಲ್ಯ ಹಾಕ್ಕೊಂಡು ಏನು ಸಪ್ರೇಟ್ ರುಬ್ಬಿಟ್ಕೊಂಡಿದ್ದೋ ಸಪ್ರೇಟ್ ಖಾರ, ಮಂಡ್ಯ ಸೈಡ್ ಖಾರ ತುಂಬ ಚೆನ್ನಾಗಿರುತ್ತೆ. ಸರ್ವ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಮೇಲೆ ತುಂಬ ಟೇಸ್ಟ್ ಇರುತ್ತೆ. ಏನು ಮಂಡ್ಯ ಸೈಡ್ ಉಪ್ಸಾರು ಪಲ್ಯ ಖಾರ ಎಲ್ಲ